ಲೋಕೇಶ್ವರ್ ಸರ್, ಈಗ ಸಹಜವಾಗಿಯೇ ಯಾರಿಗೆ ಆದರೂ ಬರ್ತಕ್ಕಂಥ ಪ್ರಶ್ನೆ ಸರ್ ಇದು. ಒಂದು ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯನ್ನು ಕೊಲೆ ಮಾಡಿದಂಥ ಈ ಒಂದು ಗ್ಯಾಂಗ್ ಆರೋಪ ಹೊತ್ಕೊಂಡಿರ್ತಕ್ಕಂಥ ಇಡೀ ಗ್ಯಾಂಗು ಯಾರೊಬ್ಬರು ಸರ್ ಇವತ್ತಲ್ಲ ಹಿಂದೆ ಕೂಡ ಇಷ್ಟು ತೀವ್ರವಾಗಿ ಡೇ 1 ಡೇ 2 ನನಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಯಾರೂ ತಕರಾರು ಮಾಡಿಲ್ಲ ಎಕ್ಸೆಪ್ಟ್ A2 ದರ್ಶನ್. ಇನ್ಯಾರೂ ನಾವು ಕೇಳಿಲ್ಲ ಸರ್. ಏನಂದರೆ ಬೇರೆ ಜೈಲಿಗೆ ಹಾಕ್ಬೇಡಿ, ನಮ್ಗೆ ಬೇರೆ ಜೈಲಿಗೆ ಹಾಕ್ಬೇಡಿ, ನಮಗೊಂದು ಬೇಲ್ ಕೊಡಿ, ಈ ಥರ ಇಷ್ಟು ಬಿಟ್ಟರೆ ಬೇರೆಯವ್ರು ಕೇಳಿರೋದು ಇನ್ಯಾರೂ ಕೇಳಿಲ್ಲ. ಈ ಡೇ 2 ಈ ಥರದ ಒಂದು ವಿಚಾರ, ಅಸಮಾಧಾನ, ಅಸಹನೆ, ಸೌಲಭ್ಯಗಳ ಕೊರತೆ, ತನಗೆ ಅನ್ಯಾಯ ಆಗ್ತಾ ಇದೆ ಇಲ್ಲಿ, ಈ ವಿಚಾರ ಬಂದಾಗ ಜೈಲಿಗೆ ಆಗಲಿ ಅಥವಾ ಜೈಲರ್ಗಳಿಗೆ ಆಗಲಿ ಆ ಥರ ಇಂಟ್ರೆಸ್ಟ್ ಇರುತ್ತಾ? ದರ್ಶನ್ನ ಟಾರ್ಗೆಟ್ ಮಾಡಬೇಕು, ದರ್ಶನ್ಗೆ ಸರಿಯಾದ ಟೈಮಿಗೆ ಊಟ ಕೊಡಬಾರ್ದು, ತಟ್ಟೆ ಎಸಿಬೇಕು, ದರ್ಶನ್ ನಾವು ಆಚೆ ಬರೋಕ್ಕೆ ಬಿಡಬಾರ್ದು, ಈ ಥರದೊಂದು ಜಿದ್ದು ಬೆಳೆಯೋಕ್ಕೆ ಸಾಧ್ಯನಾ? ಅಥವಾ ಮತ್ತೆ ಇವತ್ತು ಏನೋ ನಂಗೆ ಸಿಗದೇ ಇರ್ಬೋದು ಈ ಫೆಸಿಲಿಟಿ, ಈ ಥರ ನಾನು ಹೇಳೋ ಮೂಲಕವಾಗಿ ನಾನು ಸ್ವಲ್ಪ ಚೆನ್ನಾಗಿ ಟ್ರೀಟ್ ಮಾಡಲಿ ಇಲ್ಲಿ ಜೈಲಲ್ಲಿ, ಇಲ್ಲಾಂದ್ರೆ ಕೋರ್ಟಲ್ಲೂ ಕೇಳಿಬಿಡ್ತಾರೆ, ಆ ರೀತಿಯ ಒಂದು ಬ್ಲ್ಯಾಕ್ ಮೇಲ್ ಇರುತ್ತೆ ಸರ್ ಇದರಲ್ಲಿ? ನೋಡಿ, ಅದೆಲ್ಲ ಅವ್ರ ಮನಸ್ಸಿನೊಳಗಿರೋ ವಿಚಾರಗಳು. ಇದು ನಾನು ಹೇಳಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಒಂದು ಅವಕಾಶ ಏನಾಗುತ್ತೆ, ಅಧಿಕಾರಿಗಳಲ್ಲಿ ಅಂತೂ ಖಂಡಿತ ಒಂದು ಅಪ್ರಹೆನ್ಷನ್ ಅಂತೂ ಇರುತ್ತೆ. ಅಪ್ ಟು ಸುಪ್ರೀಂ ಕೋರ್ಟ್ ಅವ್ರಿಗೂ ಚರ್ಚೆ ಆಗಿದೆ ಅನ್ನೋದು ಇದೆಯಲ್ಲ, ಮತ್ತೆ ಎಲ್ಲಾ ಮೀಡಿಯಾಗಳು ಸಣ್ಣ ವಿಚಾರಗಳನ್ನು ಇದನ್ನ ದೊಡ್ಡದಾಗಿ ಚರ್ಚೆಗೆ ತರ್ತವೆ, ಮತ್ತೆ ಅಧಿಕಾರಿಗಳು ಸಣ್ಣ ತಪ್ಪನ್ನು ದೊಡ್ಡದಾಗಿ ಬಿಂಬಿಸಿ ನಮ್ಗೆ ತೊಂದರೆ ಮಾಡ್ತಾರೆ. ಇದೆಲ್ಲದು ಎಲ್ಲರ ತಲೆಯೊಳಗೂ ಇರೋದ್ರಿಂದ ಅವ್ರನ್ನ ಸ್ವಲ್ಪ ಸ್ಪೆಷಲ್ ಆಗಿ, ಅಂದ್ರೆ ಎಷ್ಟು ಬೇಕೋ ಅಷ್ಟು ಏನ್ ಫೆಸಿಲಿಟಿ ಕೊಡ್ಬೇಕು ಅದಕ್ಕಿಂತ ಒಂದು ನಿಂಚು ಮುಂದೆ ಹೋಗಕ್ಕೂ ಅವ್ರು ಧೈರ್ಯ ಮಾಡೋದಿಲ್ಲ. ಮೊದಲು ಆ ಧೈರ್ಯ ಮಾಡ್ತಿದ್ರು ಅಂತ ಹೇಳ್ಬೋದು. ಈ ಬೆಡ್ಶೀಟ್ ಚೆನ್ನಾಗಿಲ್ಲ, ವಾಸನೆ ಇದೆ, ಇನ್ನೊಂದ್ ಕೊಡಿದ್ರೆ ತಗೊಂಬಂದ್ ಕೊಡ್ಬೋದಿತ್ತು. ಈ ಚಾಪೆ ಸರಿ ಇಲ್ಲ ಅಂದ್ರೆ ತಂದ್ ಕೊಡ್ಬೋದು, ಈ ತಟ್ಟೆ ಸರಿ ಇಲ್ಲ ಅಂದ್ರೆ ಚೇಂಜ್ ಮಾಡಿ ತಂದ್ ಕೊಡ್ಬೋದು, ತಲ್ದಿಂಬು ಸಣ್ಣ ಇದೆ ದಪ್ಪದ್ ಬೇಕು ಅಂದ್ರೆ ಅದ್ ತಂದ್ ಕೊಡ್ಬೋದು. ಈ ತರದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ. ಈಗ ಏನೇ ಮಾಡೋದಕ್ಕೂನು ಈ ಅಪ್ರಹೆನ್ಷನ್ ಇದೆ ಅವ್ರಿಗೆ. ಯಾಕಂದ್ರೆ ಹೇಳಿದ್ನಲ್ಲ, ಕ್ಯಾಮ್ರಾನ ಅವ್ರು ಹಾಕೊಂಡಿರ್ಬೇಕಂತ. ಇವ್ರು ಯಾವ್ದೇ ಟಾಕ್ಸ್ ಅವನ ಜೊತೆ ಮಾತಾಡ್ಬೇಕಾದ್ರು ಎಲ್ಲಾದೂ ರೆಕಾರ್ಡ್ ಆಗುತ್ತೆ ಅಲ್ಲಿ, ಒಂದ್ ವಿಜುವಲ್ ಸೇರಿ ಆಗುತ್ತೆ, ಆಡಿಯೋನು. ಹಂಗಾಗಿ ಅವ್ರು ಏನ್ ಕೊಟ್ಟಾರೋ ಅದ್ ತಂದು ಇಲ್ಲಿ ಕೊಡ್ತಾರೆ. ಇಲ್ಲಿ ಇವ್ರು ಬೇಕೋ ಬೇಡ ಅದು ಅವ್ರನ್ನೇ ಕೇಳ್ಬೇಕು. ಇದೊಂದು ಅಷ್ಟೇ ಪ್ರಶ್ನೆ ಇರ್ತವೆ. ಅದಕ್ಕೆ ಅವರು ಆ ಕಟ್ನಿಟ್ಟು ತನನ ಕಲ್ತಿರ್ತಾರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ, ಸುಪ್ರೀಂ ಕೋರ್ಟ್ ಹೋಗಿ ಬಂದಿರೋ ಕಾರಣದಿಂದ, ಮತ್ತೆ ಸಸ್ಪೆನ್ಷನ್ ಅದೆಲ್ಲ ಆಗಿದೆಯಲ್ಲ ಅದೆಲ್ಲ ಕಾರಣದಿಂದ. ಎರಡನೇದು, ಕೈದಿಗಳು ಈ ತರ ಇದು ಸುಮಾರು ಕೈದಿಗಳಲ್ಲಿ ಇದೆ. ಕೋರ್ಟ್ಗೆ ತಿಳಿಸ್ತೀವಿ, ಹ್ಯೂಮನ್ ರೈಟ್ಗೆ ತಿಳಿಸ್ತೀವಿ, ಸ್ಟ್ರೈಕ್ ಮಾಡಿಸ್ತೀವಿ. ಈ ತರದ್ದೆಲ್ಲ ಮಾನಸಿಕ ಸ್ಥಿತಿ ಎದುರಿಸಿ ಫೆಸಿಲಿಟಿ ತಗೊಳೋದು ಹೊಸದೇನಲ್ಲ. ಅದು ಈ ಒಂದ್ ಸಮಯ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರೆ ಅದು ನನಗೆ ಗೊತ್ತಿಲ್ಲದ ವಿಚಾರ ಇದು. ಆದ್ರೆ ಚಾನ್ಸಸ್ ಅದನ್ನು ಇರಲ್ಲ ಅಂತ ನಾನು ಹೇಳಕ್ ಬರಲ್ಲ, ಅದು ಇರ್ಬೋದು. ಮತ್ತೆ ದಿಲೀಪ್ ಅವರ ಈ ಬಾರಿ ಮೆಡಿಕಲ್ ಗ್ರೌಂಡ್ಗಳ ಕಥೆ ಏನು? ಒಂದ್ ವೇಳೆ ಮೆಡಿಕಲ್ ಗ್ರೌಂಡ್ ತಂದಿಟ್ಟು ತಾನು ಇದೇ ಜೈಲಲ್ಲಿ ಉಳಿಬೇಕು, ಬೇರೆ ಜೈಲಿಗೆ ಹೋದ್ರೆ ಸರಿ ಹೋಗಲ್ಲ ನನಗೆ ಅಂತ ಹೇಳಬಹುದಾಗತ್ತಾ? ಆಯಿತು, ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇಡೋದ್ರಿಂದ ಯಾಕಂದರೆ ತ್ವರಿತವಾಗಿ ಇದೊಂದು ವಿಚಾರಣೆ ಮುಗಿಸಿ ಅಂತ ಕೂಡ ಆದೇಶ ಇರಬೇಕಲ್ಲ, ಹಾಗಾಗಿ ಪ್ರತಿ ದಿನ ಟ್ರಯಲ್ ನಡೀತು. ಲೈಕ್ ಪ್ರಜ್ವಲ್ ರೇವಣ್ಣ ಕೇಸ್ ಥರದಲ್ಲಿ ಹೆಚ್ಚು ಕಡಿಮೆ ಅನೇಕ ದಿನ, ಒಂದು ವಾರದಲ್ಲಿ ಅನೇಕ ದಿನಗಳ ವಿಚಾರಣೆ ನಡೆದು ಒಂದೊಂದು ವರ್ಷದ ಒಳಗಡೆ ಪ್ರಜ್ವಲ್ ಕೇಸಲ್ಲಿ ತೀರ್ಪು ಬಂದುಬಿಡ್ತು, ಈ ಥರ ದೋಷಿ, ತಪ್ಪು ಮಾಡಿರೋದು ಹೌದು ಒಂದು ರೇಪ್ ಕೇಸಲ್ಲಿ ಅಂಥೇಳಿ. ಆ ಥರ ಆದಾಗ ಎವ್ರಿ ಡೇ ಪರಪ್ಪನ ಅಗ್ರಹಾರ ಟು ಕೋರ್ಟ್ ದರ್ಶನ್ ಕರ್ಕೊಂಡು ಬರ್ತಾರಾ, ಅಥವಾ ಪರಪ್ಪನ ಅಗ್ರಹಾರದಿಂದಾನೇ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶ ಮಾಡಿಕೊಡ್ತಾರಾ ಅಂತ? ನೋಡಿ, ಪ್ರಜ್ವಲ್ ರೇವಣ್ಣ ಕೇಸ್ ಅಲ್ಲಿ ಯಾವಾಗ ಹಿಯರಿಂಗ್ ಟ್ರಯಲ್ ನಡೀತಾ ಇತ್ತು, ಅವ್ರನ್ನ ಪ್ರತಿ ದಿನ ಕೂಡ ಅವ್ರನ್ನ ಜೈಲಿಂದ ಕರ್ಕೊ ಬರ್ತಾ ಇದ್ರು. ಸೊ ಇನ್ನೊಂದು ಪ್ರಜ್ವಲ್ ರೇವಣ್ಣ ಕೇಸ್ ಬಂದ್ಬಿಟ್ಟು ಸ್ಪೆಷಲ್ ಕೋರ್ಟ್ ಫಾರ್ MLA MP ಅಂತ ಇದೆ, ಅಲ್ಲಿ ನಡೀತಾ ಇತ್ತು. ಅಲ್ಲಿ ಸ್ಪೆಷಲ್ ಆಕ್ಟ್ ಪ್ರಕಾರ ಏನೇ ಕೇಸ್ MLA MP ದಾಗ್ಲಿ ಒಂದು 6 ತಿಂಗಳೊಳಗೆ ಮುಗಿಬೇಕು ಅಂತ ಹೇಳ್ಬಿಟ್ಟು ಕಾಯ್ದೆಲ್ಲೇ ಹೇಳುತ್ತೆ. ಸೊ ಇಲ್ಲಿ ಇದು IPC ಅಫೆನ್ಸ್ ಆಗಿರೋದ್ರಿಂದ, BNSL ಆಗಿರೋದ್ರಿಂದ ಈ MLA ಕೋರ್ಟ್ಗೆ ಪ್ರೊಸೀಜರ್ ಇರತಕ್ಕಂಥದ್ದು ಮತ್ತೆ ಮಾಮೂಲಿ ಕೋರ್ಟ್ಗೆ ಇರೋ ಪ್ರೊಸೀಜರ್ ಇರತಕ್ಕಂಥದ್ದು ಬೇರೆ ಬೇರೆ. ಆದ್ರೂ ಕೂಡ ಆರೋಪಿಗಳು, ಕೆಲವು ಮೇನ್ ಆರೋಪಿಗಳು ಜೈಲಲ್ಲಿ ಇರೋದ್ರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಇದನ್ನ ಅರ್ಲಿಯಸ್ಟ್ ಇಟ್ ಮೇ ಬಿ ಡಿಸ್ಪೋಸ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ.
ಸೊ ಏನು ಸ್ಪೆಸಿಫಿಕ್ ಟೈಮ್ ಲೈನ್ ಕೊಟ್ಟಿಲ್ಲ, 6 months ಒಳಗಡೆ ಮಾಡಿ, 1 year ಒಳಗಡೆ ಮಾಡಿ ಅಂತ ಹೇಳ್ಬಿಟ್ಟು. ಹ್ಮ್. ಬಟ್ ಪ್ರತಿಯೊಬ್ಬ ಅಪರಾಧಿಯ ಹಕ್ಕು ಹ್ಮ್. ಅಂದ್ರೆ ಸ್ಪೀಡಿ ಟ್ರಯಲ್ ಇದೆಯಲ್ಲ, ಅದು ಪ್ರತಿಯೊಬ್ಬ ಅಪರಾಧಿಯ ಹಕ್ಕು. ಯಾಕಂದ್ರೆ ಅದು ನೀವು ಒಂದು 10 ವರ್ಷ ನೀವು ಟ್ರಯಲ್ ಮಾಡ್ಲಿಕ್ಕೆ, ಕನ್ಕ್ಲೂಡ್ ಮಾಡ್ಲಿಕ್ಕೆ ತಗೋಬಿಟ್ರೆ ಹ್ಮ್. ಅವನು ತನ್ನ ಅಪರಾಧಿ ಅಂತ ತೀರ್ಮಾನ ಮಾಡೋಕ್ಕೂ ಮೊದ್ಲೇ ಅದನ್ನ ಜೈಲಲ್ಲಿ ಇದ್ದಂಗ ಆಗುತ್ತೆ, ಓಕೆ. ಅಂದ್ರೆ ಶಿಕ್ಷೆನ ಅನುಭವಿಸ್ದಂಗ ಆಗುತ್ತೆ. ಹ್ಮ್. ಸೊ ಹಾಗಾಗಿ ಸ್ಪೀಡಿ ಟ್ರಯಲ್ ಒಂದು ಒಬ್ಬ ಆರೋಪಿಯ ಹಕ್ಕು ಕೂಡ ಒಂದು. ಇನ್ನೊಂದು ವಿಚಾರಣೆಗೆ ಕರ್ಕ ಬರೋದು ಏನಿದೆಯಲ್ಲ, ಓಕೆ. ಸೊ ಈ ಐಡೆಂಟಿಫಿಕೇಶನ್ ಆಫ್ ದಿ ಅಕ್ಯೂಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ನೀವು ವಿಡಿಯೋದಲ್ಲಿ ಐಡೆಂಟಿಫೈ ಮಾಡೋದು ಡಿಫ್ರೆನ್ಸ್ ಆಗಿರುತ್ತೆ, ಮತ್ತೆ ಎದುರು ಕೂಡ ನೀವು ಐಡೆಂಟಿಫೈ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಆರೋಪಿಯನ್ನ ಹಾಜರುಪಡಿಸಕ್ಕಂಥದ್ದು ಮಾಮೂಲಿ ಎಲ್ರು ಕೂಡ ಕೇಳ್ತಾರೆ. ಓಕೆ. ಹೌದು, ಆರೋಪಿಗೆ ಡೈರೆಕ್ಷನ್ ಕೊಡಿ, ಪ್ರೊಡ್ಯೂಸ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ಅದನ್ನ ರಿಕ್ವೆಸ್ಟ್ ಆಫ್ ದಿ ಅಕ್ಯೂಸ್ಡ್ ಅಡ್ವೊಕೇಟ್ ಕೂಡ ಅವ್ರ ಮಾನ್ಯ ನ್ಯಾಯಾಲಯ ಡೈರೆಕ್ಷನ್ ಕೊಡುತ್ತೆ. ಹೌದು, ಆರೋಪಿ ಅಡ್ವೊಕೇಟ್ ರಿಕ್ವೆಸ್ಟ್ ಮಾಡ್ತೀರಾ, ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಯಾವಾಗ ಡೈರೆಕ್ಷನ್ ಕೊಡುತ್ತೆ, ನೀವು ಆರೋಪಿನ ಇಲ್ಲಿ ವಿಚಾರಣೆಗೆ ಹಾಜರಿಡಿ ಮಾನ್ಯ ನ್ಯಾಯಾಲಯದ ಮುಂದೆ ಅಂತ ಹೇಳ್ಬಿಟ್ಟು, ಅಂತ ಸಂದರ್ಭದಲ್ಲಿ ಅವ್ರ ಪ್ರತಿ ಅಂದ್ರೆ ಹಿಯರಿಂಗ್ ಡೇಟ್ ಅಲ್ಲಿ ಕೂಡ ಅವರು ಹಾಜರು ಮಾಡ್ಬೇಕಾಗತ್ತೆ. ಸೊ ಆ ರೀತಿ ಸಂದರ್ಭ ಬಂದ್ರೆ ನೀವೇನಾರ ಬಳ್ಳಾರಿ ಜೈಲಲ್ಲಿ ಇಟ್ರು ಅಥವಾ ಬೇರೆ ಬೆಳಗಾಂ ಜೈಲಲ್ಲಿ ಇಟ್ರು ಕೂಡ ಬಹಳ ಕಷ್ಟ ಆಗುತ್ತೆ ಒಬ್ಬ ಆರೋಪಿನ ನೀವು ಬೆಂಗಳೂರಿಗೆ ಕರ್ಕ ಬಂದ್ಬಿಟ್ಟು ವಿಚಾರಣೆಗೆ ಎದುರಿಸ್ಲಿಕ್ಕೆ. ಸೊ ಇದನ್ನೆಲ್ಲ ಕೋರ್ಟ್ ಗಮನದಲ್ಲಿ ಇಟ್ಕೊಂಡು ಏನ್ ಆರ್ಡರ್ ಮಾಡುತ್ತೆ 9ನೇ ತಾರೀಕು ಅಂತ ಹೇಳ್ಬಿಟ್ಟು ನೋಡ್ಬೋದು. ಈಗ ಲೋಕೇಶ್ವರ್ ಸರ್, ಇನ್ನೊಂದು ಪ್ರಶ್ನೆನ ಇಲ್ಲಿ ಪ್ರಸನ್ನ ಕುಮಾರ್ ಅವರು ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಜೈಲಲ್ಲಿಯೂ ಈ ಆರೋಪಿ ಐಷಾರಾಮಿ ಬದುಕನ್ನು ಇಚ್ಛೆ ಪಡ್ತಾ ಇದ್ದಾನೆ, ಐಷಾರಾಮಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ದಾನೆ, ಈಗ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದು ವಾದ ಪ್ರಸನ್ನ ಕುಮಾರ್ ಅವ್ರ ವಾದದ ತಿರುಳು ಸರ್. ಈ ಐಷಾರಾಮಿ ಬದುಕನ್ನು ಇಚ್ಛೆ ಪಡುವುದು ಎಂದರೆ ಹಾಸಿಗೆ ಕೇಳಿದ್ರು, ದಿಂಬು ಕೇಳಿದ್ರು, ನನಗೆ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳಿ, ನನ್ನನ್ನು ನನಗೊಂದು ಊಟ ಕೊಡಿ ಅಂತ ಕೇಳಿದ್ದಿರಬಹುದು, ವಾಕಿಂಗ್ ಮಾಡೋಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ದಿರಬಹುದು, ಸೆಲ್ಲಿಂದ ಆಚೆ ಬಿಡಿ ಅಂತ ಕೇಳುವುದು ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಐಷಾರಾಮಿ ಸೌಲಭ್ಯಗಳಾಗ್ತಾವ ಸರ್? ಅದು ಈಗ ಆಲ್ರೆಡಿ ಪ್ರಿಸ್ಕ್ರೈಬ್ಡ್ ಫೆಸಿಲಿಟೀಸ್ ಅಲ್ಲಿ ಮ್ಯಾನ್ಯುಯಲ್ ಅಲ್ಲಿ ಇದೆ. ಮತ್ತೆ ಅವ್ರಿಗೆ ಯಾವಾಗ ಬಿಡಬೇಕು, ಯಾರಿಗ್ ಬಿಡಬೇಕು, ಯಾರಿಗ್ ಬಿಡಬಾರ್ದು ಅನ್ನೋದು ಇದೆ. ನಾನು ಅವಾಗ್ಲೇ ಹೇಳ್ದೆ, ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಮತ್ತೆ ಅವರ ವ್ಯಕ್ತಿತ್ವ ಏನಿದೆ ಸಮಾಜದಲ್ಲಿ ಅದೆಲ್ಲದೂ ನೋಡ್ಕೊಂಡು ಅವ್ರನ್ನ ಸೂಕ್ಷ್ಮವಾಗಿ ನೋಡ್ಕೊಂಡು ಇರೋ ದಿವಸ ಅವ್ರಿಗೆ ಕೇರ್ ತಗೋಬೇಕು ಅನ್ನೋದು ಜೈಲ್ ಅಥಾರಿಟೀಸ್ ಒಂದು ಉದ್ದೇಶ ಇರುತ್ತೆ. ಮ್ಯಾನ್ಯುಯಲ್ ಅಲ್ಲೂ ಆ ತರದ್ದು ಡಿಫ್ರೆನ್ಸಿಯೇಷನ್ಸ್ ಗಳು ಮಾಡಿದ್ದಾರೆ. ಯಾರ್ಯಾರಿಗೆ ಸ್ಪೆಷಲ್ ಸೆಕ್ಯೂರಿಟಿ ಯಾರಿಗೆ ಕೊಡ್ಬೇಕು, ಯಾವ ಸೆಲ್ ಅಂದ್ರೆ ಒಬ್ಬನೇ ಇರುವಂತ ಸೆಲ್ಗಳಿದೆ, 5-6 ಜನ ಇರುವಂತದ್ದಿದೆ, 50 ಜನ ಇರುವಂತದ್ದಿದೆ. ಇದೆಲ್ಲಾ ಸೆಲ್ಗಳಲ್ಲೂ ಯಾವಾಗ ಹಾಕ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಪ್ರೊಸೀಜರ್ ಇದೆ. ಆ ಪ್ರಕಾರನೇ ಅಲ್ಲಿ ಮಾಡೋದಲ್ಲಿ ಇವ್ರು ಇಂಡಿವಿಜುವಲ್ ಸೆಲ್ ಫೆಸಿಲಿಟಿ ಕೆಲವರಿಗೆ VIP ಕೊಡ್ತಾರೆ. ಈ ಪೊಲಿಟಿಕಲ್ ಏನು ಆರೋಪಿತರಿರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಬೇರೆ ತರದ ಸೆಲ್ಗಳು ಇರುತ್ತೆ. ಈ ಕ್ರೈಮ್ ಮಾಡಿದವ್ರಿಗೆ ಬೇರೆ, ಅದರಲ್ಲೂ ತೀವ್ರತರವಾದ ಕ್ರೈಮ್ ಮಾಡುವಂತ ವ್ಯಕ್ತಿಗಳಿದ್ರೆ ಅವ್ರಿಗೆ ಬೇರೆ, ಅವ್ರನ್ನ ತುಂಬಾ ಐಸೋಲೇಟ್ ಮಾಡ್ತಾರೆ. ಈ ಸೆಲೆಬ್ರಿಟಿ ಲೋಕೇಶ್ವರ್ ಸರ್